ಸಿಂಗ್ಗೆ ಭರ್ಜರಿ ಜಯ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 15,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸತ್ಯೇಂದ್ರ ಜೈನ್ ಅವರನ್ನ ಕರ್ನೈಲ್ ಸಿಂಗ್ ಸೋಲಿಸಿರುವಂಥದ್ದು. 35,775 ಮತಗಳನ್ನು ಸತ್ಯೇಂದ್ರ ಜೈನ್ ಪಡೆದುಕೊಂಡಿದ್ರು. 56,570 ಮತಗಳನ್ನು ಕರ್ನೈಲ್ ಸಿಂಗ್ ಪಡೆಯುವ ಮೂಲಕ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಈ ಸತ್ಯೇಂದ್ರ ಜೈನ್ ಕೂಡ ಅಬಕಾರಿ ನೀತಿ ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ರು. ಈ ಬಾರಿ ಜನರು ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನಾಡಿದ್ರು. ಆಪ್ನ ಸ್ಟ್ರಾಂಗ್ ಲೀಡರ್ ಸೋಮನಾಥ್ ಭಾರತಿಗೂ ಕೂಡ ಸೋಲಾಗಿದೆ. ಮಾಳವಿಯಾ ನಗರ ಕ್ಷೇತ್ರದಲ್ಲಿ ಸೋಮನಾಥ್ ಭಾರತಿ ಸೋಲನ್ನ ಅನುಭವಿಸಿದ್ದಾರೆ. 25,252 ಮತಗಳು ಸೋಮನಾಥ್ ಭಾರತಿಯವರದಾದ್ರೆ 31,791 ಸತೀಶ್ ಉಪಾಧ್ಯಾಯ ಅವರ ಒಂದು ಮತಗಳ ಸಂಖ್ಯೆ. ಸೊ ಹೀಗಾಗಿ ಗೆಲುವು ಬಿಜೆಪಿಯದ್ದಾಗಿದೆ. ಸೋಲನ್ನ ಕಂಡಿದ್ದಾರೆ ಆಪ್ನ ಅಭ್ಯರ್ಥಿ ಸೋಮನಾಥ್ ಭಾರತಿ. ಸೊ ಬಹಳ ಟಫ್ ಫೈಟ್ ಅನ್ನ ಕೊಟ್ಟಿದ್ದಾರೆ ಸತೀಶ್ ಉಪಾಧ್ಯಾಯ ಅಂತ ಹೇಳಬಹುದು. ಈ ಮೂಲಕವಾಗಿ ಅವರ ಗೆಲುವು ಕೂಡ ಆಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಆಪ್ನ ಘಟಾನುಘಟಿ ನಾಯಕರು ಈ ರೀತಿಯಾಗಿ ಸೋಲನ್ನ ಕಂಡಿದ್ದಾರೆ. ಯಾರು ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು, ಅವರು ಹೀನಾಯವಾಗಿ ಸೋಲನ್ನ ಕಂಡಿದ್ದಾರೆ. ಸೊ ಅದರಲ್ಲಿ ಸತೀಶ್ ಜೈನ್, ಸತ್ಯೇಂದ್ರ ಜೈನ್ ಇರಬಹುದು, ಭಾರತೀಯವರು ಇರಬಹುದು, ಇವರೆಲ್ಲರೂ ಕೂಡ ಆ ಲಿಸ್ಟ್ಗೆ ಸೇರ್ತಾರೆ. ಯಾಕೆ ಹೀಗಾಗಿದೆ? ಅವರ ಕ್ಷೇತ್ರಗಳಲ್ಲಿ ಏನು ಡ್ಯಾಮೇಜ್ ಆಗಿದೆ ಅವ್ರಿಗೆ? ನೋಡಿ, ಇಲ್ಲಿ ಒಂದು ಮಾಸ್ ಒಪಿನಿಯನ್ ಕ್ರಿಯೇಟ್ ಆಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಬಾರಿ ಆಮ್ ಆದ್ಮಿಗೆ ಏನು ಅವಕಾಶವನ್ನ ಕೊಟ್ಟಿದ್ವಿ ಅದನ್ನ ಬದಲಾಯಿಸಬೇಕು ಅನ್ನುವಂಥದ್ದನ್ನ ಜನರು ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಬಹಳ ದೊಡ್ಡ ಹಿನ್ನಡೆಯನ್ನ ಇಲ್ಲಿ ಆಮ್ ಆದ್ಮಿ ಎದುರಿಸ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾನು ಆಗ್ಲೇ ಹೇಳಿದೆ, ಪ್ರಮುಖ ಘಟಾನುಘಟಿ ನಾಯಕರು ಏನಿದ್ರು ಅವರೆಲ್ಲರನ್ನೂ ಕೂಡ ಏನು ಸೋಲನಪ್ತಾ ಇರುವಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಏನು ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಎಲ್ಲರೂ ಕೂಡ ಸೋಲನಪ್ಪಿರುವಂಥದ್ದು. ಈಗ ಸತ್ಯೇಂದ್ರ ಜೈನ್ ಕೂಡ ಅದಕ್ಕೆ ಆಡ್ ಆನ್ ಆಗಿರುವಂಥದ್ದು. ಸತ್ಯೇಂದ್ರ ಜೈನ್ ಕೂಡ ಹೊಸ ಅಕ್ರಮ ಮದ್ಯ ನೀತಿ ಏನಿತ್ತು ಅದರಲ್ಲಿ ಅಕ್ರಮ ಭ್ರಷ್ಟಾಚಾರ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಆಮ್ ಆದ್ಮಿ ಪಕ್ಷದಲ್ಲಿ ಅರೆಸ್ಟ್ ಆಗಿದ್ದಂತಹ ವ್ಯಕ್ತಿ. ಮೊದಲು ಅವರು ಇಡಿಯಿಂದ ಬಂಧನಕ್ಕೆ ಒಳಪಡ್ತಾರೆ, ಜೈಲಿಗೆ ಹೋಗ್ತಾರೆ. ಅದಾದ ಬಳಿಕ CBI ಬಂಧನಕ್ಕೆ ಒಳಪಡ್ತಾರೆ, ಜೈಲಿಗೆ ಹೋಗ್ತಾರೆ. ಕಂಪ್ಯಾರಿಟಿವ್ಲಿ ಅಂದ್ರೆ ಮನೀಶ್ ಸಿಸೋಡಿಯಾ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅನ್ನ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಜೈಲಿನಲ್ಲಿ ಇದ್ದಂತಹ ಆಪ್ನ ನಾಯಕ ಕೂಡ ಇವರು ಆಗಿದ್ರು. ಆರೋಗ್ಯ ಸಚಿವರಾಗಿ ಕೋವಿಡ್ ನ ಟೈಮಲ್ಲಿ ಸಾಕಷ್ಟು ಕೆಲಸವನ್ನ ಕೂಡ ಮಾಡಿದ್ರು. ಈ ಭ್ರಷ್ಟಾಚಾರದ ಆರೋಪ ಏನಿದೆ ಅದು ಅವರನ್ನ ಈ ಒಂದು ಸೋಲಿಗೆ ಏನು ಕಾರಣ ಅಂತಾನೆ ಹೇಳ್ಬೋದು. ಅವರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಆ ಜೈಲಿಗೆ ಹಾಕಿದ್ದಂಥದ್ದನ್ನೇ ಸಿಂಪತಿಯಾಗಿ ಇಟ್ಕೊಂಡು ಚುನಾವಣೆ ಪ್ರಚಾರದಲ್ಲೂ ಕೂಡ ಆ ಒಂದು ಚುನಾವಣಾ ಅಸ್ತ್ರ ಮಾಡ್ಕೊಂಡಿದ್ರು. ಆದ್ರೂ ಕೂಡ ಮತದಾರರು ಕೈ ಹಿಡಿಯುವಲ್ಲಿ ಕೈ ಬಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಸೋಮನಾಥ್ ಭಾರತಿ ಅವರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮಾಳವಿಯಾ ನಗರದಿಂದ ಇವರು ಸ್ಪರ್ಧೆ ಮಾಡಿದ್ರು. ಅಲ್ಲೂ ಕೂಡ ಸಾಕಷ್ಟು ಮೂಲ ಸೌಕರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಇನ್ಫ್ಯಾಕ್ಟ್ ಮಾಳವಿಯಾ ನಗರ ನಾವಿರುವಂತಹ ಒಂದು ಕ್ಷೇತ್ರ ಕೂಡ ಆಗಿರುವಂತದ್ದು. ನಾನು ಕೂಡ ಅದೇ ಕ್ಷೇತ್ರದಿಂದ ಕೂಡ ಬರ್ತೀನಿ. ಸೊ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಮೂಲ ಸೌಕರ್ಯಗಳ ವಿಚಾರದಲ್ಲಿ ಕೂಡ ಅಲ್ಲಿ ಜನರು ಆಕ್ರೋಶಗೊಂಡಿದ್ದನ್ನುವಂಥದ್ದನ್ನ ನಾವು ಗಮನಿಸಿದ್ವಿ. ಒಳಚರಂಡಿ ವ್ಯವಸ್ಥೆ ಕೂಡ ಅಲ್ಲಿ ಸರಿಯಾಗಿಲ್ಲ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ CC ರಸ್ತೆಗಳು ಕೂಡ ಆಗಿರಲಿಲ್ಲ. ವಿದ್ಯುತ್ ಕಂಬಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಇತ್ತು. ಈ ರೀತಿಯಾದಂತಹ ಹಲವಾರು ಆರೋಪಗಳಿಂದವೆ ಅದು ಜನರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ. ಜೊತೆಗೆ ಫ್ರಂಟ್ ಲೈನ್ ಅಲ್ಲೂ ಕೂಡ ಸೋಮನಾಥ್ ಭಾರತಿ ಕಾಣಿಸ್ಕೊಂಡಿದ್ರು. ಅವರು ಕೂಡ ಈಗ ಸೋಲನಪ್ಪಿರುವಂತದ್ದು ಗೊತ್ತಾಗ್ತಾ ಇದೆ. ದಿವ್ಯಾ.